ಕ್ಯಾಪ್ಟನ್ಗೂ ಮರ್ಯಾದೆ ಇರಲ್ಲ, ಕ್ಯಾಪ್ಟನ್ ರೂಮಿಗಂತೂ ಮರ್ಯಾದೆನೇ ಇಲ್ಲ ಅಲ್ವಾ ಗಿಲ್ಲಿ? ಆ ರೂಮಿಗೆ ಬೀಗ ಬೀಳುತ್ತೀಗ. ವೀಕೆಂಡ್ ಅಲ್ಲಿ ಗಿಲ್ಲಿಗೆ ಗ್ರಹಚಾರ ಬಿಡಿಸ್ತಿದ್ದಾರೆ ಕಿಚ್ಚ ಸುದೀಪ್ ಅವರು. ಹಾಗೆ ಮನೆಯ ಕ್ಯಾಪ್ಟನ್ಗಳಿಗೂ ಕೂಡ ಒಂದು ಶಿಕ್ಷೆಯನ್ನ ಕೊಟ್ಟಿದ್ದಾರೆ ಸುದೀಪ್ ಅವರು. ನಿಮಗೆ ಗೊತ್ತಿರಬಹುದು, ಬೆಳಗ್ಗೆನೆ ಒಂದು ಪ್ರೋಮೋ ಬಂದಿತ್ತು, ವಾರದ ಕತೆ ಪ್ರೀತಿಯ ಕಿಚ್ಚ ಸುದೀಪನ ಜೊತೆ ಕಾರ್ಯಕ್ರಮದಲ್ಲಿ ರಜತ್ ಮತ್ತೆ ಧ್ರುವಂತ್ ಅವರು ಕಿಚ್ಚನ ಎದುರಲ್ಲೇ ಒಬ್ರಿಗೊಬ್ರು ಅವಾಜನ್ನ ಹಾಕೊಂಡಿದ್ದನ್ನ ನೀವು ನೋಡ್ಬೋದಾಗಿತ್ತು. ಸೊ ಅವರಿಬ್ಬರಿಗೆ ಕಾದಿದ್ದಂತೂ ಗ್ಯಾರಂಟಿ, ಅದನ್ನು ಕೂಡ ನಾವು ಇವತ್ತಿನ ಎಪಿಸೋಡ್ ಅನ್ನ ನೋಡ್ಬೋದು. ಆದ್ರೆ ಈ ವಾರ ಪೂರ್ತಿ ಟಾಸ್ಕ್ ಗಳಿದ್ವು, ಯಾರು ಕೂಡ ಅಷ್ಟರ ಮಟ್ಟಿಗೆ ಜಗಳ ಆಡ್ಕೊಂಡಿಲ್ಲ. ಏನನ್ನ ಇವತ್ತು ತೀರ್ಮಾನವನ್ನ ಮಾಡ್ತಾರೆ ಕಿಚ್ಚ ಅವರು ಅಂತ ಹೇಳಿ ಎಲ್ಲರೂ ಕೂಡ ಕಾಯ್ತಿದ್ರಿ. ಆದ್ರೆ ಕಿಚ್ಚ ಸುದೀಪ್ ಅವರು ಇವತ್ತು ಗಿಲ್ಲಿಗೆ ಗ್ರಹಚಾರವನ್ನ ಬಿಡಿಸಿದ್ದಾರೆ, ಅದು ಕೂಡ ಕ್ಯಾಪ್ಟನ್ ರೂಮ್ ನ ಒಂದು ವಿಚಾರವಾಗಿ. ಸೊ ಕ್ಯಾಪ್ಟನ್ಗೂ ಮರ್ಯಾದೆ ಇಲ್ಲ, ಕ್ಯಾಪ್ಟನ್ ರೂಮಿಗೂ ಮರ್ಯಾದೆ ಇಲ್ಲ ಅಂತ ಹೇಳಿ ಸ್ಟಾರ್ಟ್ ಮಾಡಿದಂತ ಸುದೀಪ್ ಅವರು ಗಿಲ್ಲಿಗೆ ಹೇಳ್ತಾರೆ, ಇಷ್ಟು ಸೀಸನ್ಗಳಲ್ಲಿ ಕೇವಲ ಒಂದು ಬಾರಿ ನಡೆದಿದ್ದಂತಹ ಘಟನೆ ಈಗ ಮತ್ತೊಮ್ಮೆ ನಡೀತಾ ಇದೆ, ಅದು ಕೂಡ ಆ ಕ್ಯಾಪ್ಟನ್ ರೂಮಿಗೆ ಬೀಗವನ್ನ ಹಾಕಲಾಗ್ತಾ ಇದೆ. ಸೊ ಕಾರಣ ಏನಂತ ನಿಮಗೆಲ್ರಿಗೂ ಕೂಡ ಗೊತ್ತು, ಕ್ಯಾಪ್ಟನ್ ರೂಮು ಅಥವಾ ಕ್ಯಾಪ್ಟನ್ ರೂಮಿನೊಳಗಿರುವಂತಹ ಐಟಮ್ಗಳಾಗಿರ್ಬೋದು, ಎಲ್ಲ ಒಂದು ಫರ್ನಿಚರ್ಗಳಿಗೂ ಅದರದೇ ಆದಂತಹ ಒಂದು ಮರ್ಯಾದೆ ಅನ್ನೋದು ಇದೆ. ಅದೊಂದು ರೂಲ್ಸು ಕೂಡ ಹೌದು. ಕ್ಯಾಪ್ಟನ್ ಅನ್ನ ಬಿಟ್ಟರೆ ಬೇರೆ ಯಾರು ಕೂಡ ಮನೆಯೊಳಗೆ ಆ ಒಂದು ರೂಮ್ನೊಳಗೆ ಹೋಗುವಂತಿಲ್ಲ. ಆದರೆ ಗಿಲ್ಲಿ ಇಷ್ಟು ವಾರಗಳ ಕಾಲ ಕ್ಯಾಪ್ಟನ್ ಅವರ ಜೊತೆಗೆ ಅವರ ಐಟಮ್ ಅನ್ನ ಇಡುವಂತಹ ಒಂದು ಲೆಕ್ಕಾಚಾರಕ್ಕೆ ಹೋಗಿ ಅದರ ಮೇಲೆ ಕೂತ್ಕೊಂಡು ಬರ್ತಾ ಇದ್ರು. ಆದರೆ ಈ ವಾರ ಅದು ಸ್ವಲ್ಪ ಅತಿರೇಕಕ್ಕೆ ಹೋಗಿ ಅಲ್ಲಿ ಹೋಗಿ ಮಲ್ಕೊಂಡೇ ಬಿಡ್ತಾರೆ. ಸೊ ಅದನ್ನ ಗಮನಿಸಿರುವಂತಹ ಬಿಗ್ ಬಾಸ್ ಟೀಮ್ ಕಿಚ್ಚ ಅವರಿಗೆ ಕ್ಲಾಸ್ ತಗೊಳಕ್ಕೆ ಹೇಳಿತ್ತು. ಕಿಚ್ಚ ಅವರು ಬಂದ ಕೂಡಲೇ ಹೇಳಿದ್ರು, ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ಗೂ ಮರ್ಯಾದೆ ಇಲ್ಲ, ಕ್ಯಾಪ್ಟನ್ ರೂಮಿಗೂ ಮರ್ಯಾದೆ ಇಲ್ವಾ ಅಲ್ವಾ ಗಿಲ್ಲಿ ಅಂತ ಹೇಳಿ ಕೇಳ್ತಾರೆ. ಸೊ ಒಂದು ಸ್ಟೆಪ್ ಮುಂದೆ ಹೋಗಿ ಈ ವಾರ ಆ ಬೆಡ್ ಮೇಲೆ ನೀವು ಮಲ್ಕೊಂಡೇ ಬಿಟ್ಟಿದ್ದೀರಾ. ಕ್ಯಾಪ್ಟನ್ಗಳಿಗೂ ಕೂಡ ಈ ಮನೆಯ ರೂಲ್ಸ್ ಮೇಲೆ ಅರಿವಿಲ್ಲ ಅಂದರೆ ಇಡೀ ಈ 12 ಸೀಸನ್ಗಳಲ್ಲಿ ಕೇವಲ ಒಂದು ಬಾರಿ ನಡೆದಿದ್ದು ಈಗ ಮತ್ತೊಮ್ಮೆ ನಡೀತಾ ಇದೆ. ಕ್ಯಾಪ್ಟನ್ ರೂಮ್ ಲಾಕ್ ಮಾಡಲಾಗ್ತಾ ಇದೆ. ಸೊ ಈಗ ಮನೆಯಲ್ಲಿ ಕ್ಯಾಪ್ಟನಿಗೂ ಹಾಗೆ ನಾರ್ಮಲ್ ಕಂಟೆಸ್ಟೆಂಟ್ಗೂ ಯಾವುದೇ ವ್ಯತ್ಯಾಸ ಇರೋದಿಲ್ಲ. ಇವರು ಬಂದಿರೋದು ಒಂದು ರೂಲ್ಸ್ನ ಗೇಮಿಗೆ ಹೊರತು ಇವರಿಗೆ ಬಂದಂತೆ ರೂಲ್ಸ್ ಮಾಡ್ಕೊಂಡು ಆಡೋಕ್ಕಲ್ಲ. ಈ ಒಂದು ಸೀಸನಲ್ಲಿ ಮಾಡಿರೋ ರೂಲ್ಸ್ ಬ್ರೇಕು ಹಿಸ್ಟ್ರಿ ಅನ್ಬೋದು, ಹಿಂದಿನ ಯಾವುದೇ ಸೀಸನಲ್ಲೂ ಮಾಡಿಲ್ಲ. ಅಂದರೆ ಗಿಲ್ಲಿಗೆ ಇವತ್ತು ಗ್ರಹಚಾರವನ್ನು ಬಿಡಿಸಿದ್ದಾರೆ. ಎಲ್ಲದನ್ನು ಕೂಡ ಸಿಲ್ಲಿಯಾಗಿ ಮಾಡ್ಕೊಂಡೋದಂತಹ ಗಿಲ್ಲಿಗೆ ಇವತ್ತು ಕಿಚ್ಚ ಪಾಠವನ್ನ ಕಲಿಸಿದ್ದಾರೆ. ರೂಲ್ಸ್ ಫಾಲೋ ಮಾಡದೇ ಇರೋ ಕ್ಯಾಪ್ಟನ್ಗಳಿಗೂ ಕೂಡ ಶಿಕ್ಷೆ ಆಗಿದೆ. ಗಿಲ್ಲಿ ಮತ್ತೊಮ್ಮೆ ಸಿಲ್ಲಿಯಾಗಿ ಆಡೋದನ್ನ ನಿಲ್ಲಿಸಿ ಸೀರಿಯಸ್ ಆಗಿ ಆಡಿ ತಾಕತ್ ಅನ್ನೋದಿದ್ರೆ ಕ್ಯಾಪ್ಟನ್ ಆಗ್ಬಿಟ್ಟು ಆ ಮನೆಯಲ್ಲಿ ಹೋಗಿ ಮಲ್ಕೋ, ಆ ರೂಮಲ್ಲಿ ಹೋಗಿ ಮಲ್ಕೋ ಅನ್ನೋ ಒಂದು ಆವಾಜನ್ನು ಕೂಡ ಹಾಕಿದ್ದಾರೆ. ಇದು ಸಂಪೂರ್ಣವಾಗಿ ಸರಿಯಾಗಿತ್ತು. ಕಿಚ್ಚ ತಗೊಂಡಿದ್ದ ಕ್ಲಾಸು ಕೂಡ ಸಖತ್ತಾಗಿತ್ತು. ಟಾಸ್ಕ್ ಅಲ್ಲೂ ಆಡಿ ತನ್ನ ತಾಕತ್ತನ್ನ ತೋರಿಸ್ಲಿ ಅಂತ ಈ ವಿಡಿಯೋ ಬಗ್ಗೆ ನಿಮಗೆ ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.